ಚಿತ್ರದುರ್ಗ ಜಿಲ್ಲಾ ಪೊಲೀಸ್, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಕಾನೂನು ಜಾಗೃತಿ ಜಾತ್ರೆ ಕಾರ್ಯಕ್ರಮವು ಹೊಸದುರ್ಗದ ಅಶೋಕ ರಂಗಮಂದಿರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ನಗಾರಿ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ನೀಡಲಾಯಿತು. ರಂಗಭೂಮಿಯ ಮಾಧ್ಯಮದ ಮೂಲಕ ಸಾಮಾನ್ಯ ನಾಗರಿಕರಿಗೆ ಕಾನೂನು ಅರಿವು ಮೂಡಿಸುವ ಉದ್ದೇಶದಿಂದ ರೂಪಿಸಲಾದ ನಾಟಕಗಳು, ಸಂಭಾಷಣೆಗಳು ಹಾಗೂ ಕಲಾತ್ಮಕ ಪ್ರದರ್ಶನಗಳು ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಸಂಪೂರ್ಣ ಯಶಸ್ವಿಯಾದವು. ಕಾನೂನು ತಿಳುವಳಿಕೆ, ಸಾರ್ವಜನಿಕ ಕರ್ತವ್ಯಗಳು ಹಾಗೂ ಅಪರಾಧ ತಡೆಗಟ್ಟುವಲ್ಲಿ ನಾಗರಿಕರ ಪಾತ್ರ ಕುರಿತು ಸರಳ ಹಾಗೂ ಪರಿಣಾಮಕಾರಿಯಾಗಿ ಸಂದೇಶ ನೀಡಲಾಯಿತು. ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕಲಾವಿದರು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಂತಹ ಜಾಗೃತಿ ಕಾರ್ಯಕ್ರಮಗಳು ಸಮಾಜದಲ್ಲಿ ಕಾನೂನು ಪಾಲನೆಗೆ ಉತ್ತೇಜನ ನೀಡುತ್ತವೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಂಗಭೂಮಿಯ ಮಾನಸಿಕತೆಯೊಂದಿಗೆ ಕಾನೂನು ಅರಿವಿನ ಸಂದೇಶವನ್ನು ತಲುಪಿಸಿದ ಈ ಕಾನೂನು ಜಾಗೃತಿ ಜಾತ್ರೆ ಕಾರ್ಯಕ್ರಮ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಮದುವೆ ಮಾಡಿದ್ದು ಅಂದ್ರೆ ಚಿಕ್ಕ ಹುಡುಗಿನ ಪ್ರೆಗ್ನೆಂಟ್ ಬೇರೆ ಮಾಡಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಶಿಕುಮಾರ್ ಅವರು ಮೂಢನಂಬಿಕೆ ಹಾಗೂ ಬಾಲ್ಯ ವಿವಾಹದಂತಹ ಸಾಮಾಜಿಕ ಅನಿಷ್ಟಾಚಾರಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಎಂದು ಹೇಳಿದರು. ಪೋಷಕರ ಮಾತಿಗೆ ಮನ್ನಣೆ ನೀಡುವ ಮೂಲಕ ಮಕ್ಕಳು ಶಿಸ್ತು ಹಾಗೂ ಮೌಲ್ಯಗಳೊಂದಿಗೆ ಬೆಳೆಯಬೇಕು. ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ಒಳ್ಳೆಯ ವ್ಯಕ್ತಿಗಳಾಗಿ ಮಕ್ಕಳು ರೂಪುಗೊಳ್ಳಬೇಕು ಎಂದು ಸಲಹೆ ನೀಡಿದರು. ನಮ್ಮ ಸಮಾಜದಲ್ಲಿ ಏನು ಮೂಢನಂಬಿಕೆ ಇದೆ, ಆ ಮೂಢನಂಬಿಕೆಯಿಂದ ನಾವು ಹೊರಗಡೆ ಹೇಗೆ ಬರಬೇಕು, ಸಮಾಜದಲ್ಲಿ ಉತ್ತಮವಾಗಿ ನಾವು ಹೇಗೆ ಹೋಗಬೇಕು, ಮತ್ತೆ ಅದನ್ನ ನಾವು ಹೇಗೆ ತೊಡಗಿಸಬೇಕು, ಇತ್ತೀಚಿನ ಅಪರಾಧಗಳು, ಸೈಬರ್ ಕ್ರೈಮ್ ಯಾವ ರೀತಿ ಆಗ್ತಿದೆ, ಅದರಿಂದ ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಅದರಿಂದ ನಾವು ಎಷ್ಟು ಜಾಗರೂಕತೆ ಆಗಿರಬೇಕು. ಇದೇ ಜಾಗೃತಿ ಜಾತ್ರೆ. ಇದರಲ್ಲಿ ನಿಮ್ಮ ಗಮನದಲ್ಲಿ ಮೂಢನಂಬಿಕೆ ಬಗ್ಗೆ ತಮಾಷೆ ಇದ್ರೂ ಸಹ ಮಧ್ಯೆ ಮಧ್ಯೆ ಒಂದು ಸಾರಾಂಶದ ಜೊತೆಗೆ ಅವ್ರು ಹೇಳ್ತಾ ಬರ್ತಾರೆ, ಅದು ಬಹಳ ಮುಖ್ಯ ಆಗಿರ್ತದೆ. ಅದನ್ನ ನೀವು ಗ್ರಹಿಸಬೇಕು. ಒಂದು ನಾಟಕದಲ್ಲಿ ನೋಡ್ತಾ ಇರ್ತೀರಾ, ಅದು ತಮಾಷೆಗೂ ತಗೊಳ್ತಾ ಇರ್ತೀರಾ, ಅದೇ ಮಧ್ಯೆ ನಿಮ್ಗೆ ಸಾರಾಂಶ ಮಾಡಿದಾಗ ಅದು ಏನು ಸಾರಾಂಶ ಇರ್ತದೆ ಅದನ್ನ ನೀವು ಅಳವಡಿಸಬೇಕಾಗ್ತದೆ. ಅದರಲ್ಲಿ ಪ್ರತಿಯೊಂದು ಇರ್ತದೆ, ಮೂಢನಂಬಿಕೆ ಇರ್ತದೆ, ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿರ್ತದೆ, ಮತ್ತೆ ಬಾಲ್ಯ ವಿವಾಹ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನಾವು ಮದುವೆ ಮಾಡಿದಾಗ ಯಾವ ರೀತಿ ಕಾನೂನು ಅದು ಹೇಳ್ತಾರೆ, ಎಷ್ಟು ತೊಂದರೆ ಆಗ್ತದೆ. ನಾನು ದಯವಿಟ್ಟು ಎಲ್ಲರೂ ಈಗ ಹೇಳಿದ್ರೆ ಈ ಮಕ್ಕಳಿಗೆ ಆಸ್ಪತ್ರೆಗೆ ನೀವು ಮುಂದಿನ ನೋಡ್ಬೇಕಾಗ್ತದೆ. ಅದರಲ್ಲೂ ಹೆಣ್ಣು ಮಕ್ಕಳನ್ನ ಎಷ್ಟು ಸುರಕ್ಷಿತ ಮಾಡ್ತಾರೆ, ವರದಕ್ಷಿಣೆ ಕೊಡೋ ಸಂದರ್ಭದಲ್ಲಿ ಏನೇನ್ ಮಾಡ್ತಾರೆ, ವರದಕ್ಷಿಣೆ ಎಲ್ಲರೂ ಸಹ ಈ ನಾಟಕದಲ್ಲಿ ಪ್ರತಿಬಿಂಬ ಆಗ್ತದೆ. ಕೊನೆ ತನಕ ನೋಡಿ ಅದನ್ನ ಮಾಡ್ಬೇಕಾಗ್ತದೆ. ಒಂದು ಎಲ್ಲ ಈ ಹಾಸ್ಟೆಲ್ಗಳಲ್ಲಿ ಇರುವಂತದ ನಮ್ಮ ಇನ್ಸ್ಪೆಕ್ಟರ್ ಈಗಾಗಲೇ ಸೂಚನೆ ನೀಡ್ತೀನಿ. ನಾವು 6 ಪ್ರೈಸ್ ಅನ್ನ ಕೊಡ್ತೀನಿ. ಎಲ್ಲ ಹಾಸ್ಪಿಟಲ್ ಯಾವ ತರ ಮಾಡ್ತಾರೆ ಗೊತ್ತಾ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ. ಏನು ಹಾಸ್ಟೆಲ್ ಸ್ಟೂಡೆಂಟ್ ಇದ್ದೀರಾ ಅವರೊಂದು ಏನು ಎಕ್ಸಾಮ್ ಮಾಡ್ತಾರೆ, ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಯಾವ ತರ ಮಾಡ್ತಾರೆ, ಈ ನಾಟಕವನ್ನ ವೀಕ್ಷಣೆ ಮಾಡಿದ್ಮೇಲೆ ಕೆಲವು ಕ್ವಶನ್ ಅನ್ನ ಕೊಡ್ತಾರೆ. ಅದು ಎಸ್ಸೆ ಟೈಪ್ ನಿಮ್ಮ ಶಿಕ್ಷಕರಿಗೆ ಕೊಡ್ತೀವಿ. ಆದ್ರೆ ಯಾರು IS ಪಾಸ್ ತೆಗಿರೋ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳ್ಬಿಟ್ಟು 6 ನಾನು ನಾಳೆ ವೈಯಕ್ತಿಕವಾಗಿ ಕೊಡ್ತಿರೋದು ವಿದ್ಯಾರ್ಥಿಗಳಿಗೆ. ಬಟ್ ಇದನ್ನೆಲ್ಲ ರೂಢಿಸ್ಕೊಂಡು
ಅಳವಡಿಸಿಕೊಂಡು ಅದನ್ನು ಕಾರ್ಯರೂಪದಲ್ಲಿ ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಕೊನೆ ತನಕ ನೋಡಬೇಕಾಗ್ತದೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಹೆಣ್ಣಿನ ಮುಟ್ಟಿನ ಕುರಿತು ಇನ್ನೂ ಕೆಲ ಗ್ರಾಮಗಳಲ್ಲಿ ಇರುವ ಅಜ್ಞಾನ ಹಾಗೂ ಮೂಢನಂಬಿಕೆಗಳ ವಿರುದ್ಧ ಕಾನೂನು ಅರಿವು, ಬಾಲ್ಯ ವಿವಾಹ ಕಾಯ್ದೆ, ಪೋಕ್ಸೋ ಕಾಯ್ದೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ನಾಟಕದ ಮೂಲಕ ಸಾರ್ವಜನಿಕರಿಗೆ ಸಂದೇಶ ನೀಡಲಾಯಿತು. ಈ ನಾಟಕ ಪ್ರದರ್ಶನಗಳು ಅತ್ಯಂತ ಪರಿಣಾಮಕಾರಿಯಾಗಿ ಮೂಡಿಬಂದವು. ಅವಳೆಲ್ಲೂ ಹೋಗಲ್ಲ, ಅವಳು ಇಲ್ಲೇ ಇರ್ತಾಳೆ. ಸಂಪ್ರದಾಯ ಹೆಸರಲ್ಲಿ ಆಗಿನ ಕಾಲದಿಂದ ನಮ್ಮನ್ನ ಹೊರಗಡೆ ಇಡ್ತಾನೆ ಬಂದಿದ್ದೀರಿ. ನಮ್ಮ ಅಜ್ಜಿಗೂ ಹೀಗೆ ಮಾಡಿದ್ರಿ, ನಮ್ಮ ಅಮ್ಮಗೂ ಹೀಗೆ ಮಾಡಿದ್ರೆ ನನಗೂ ಅದು ಇಲ್ಲೇ ನಿಲ್ಬೇಕು. ಅವಳನ್ನ ನಾನು ಎಲ್ಗೂ ಕಳ್ಸಲ್ಲ. ಪದ್ಧತಿ ಅಂತ ಹೆಸರಲ್ಲಿ ಹೆಣ್ಮಕ್ಳಿಗೆ ಹಿಂಸೆ ಕೊಡೋದು ಇದು ನಿಮ್ ಸಂಸ್ಕೃತಿನಾ? ಹೇಳಿ, ಇದು ನಿಮ್ ಸಂಸ್ಕೃತಿನಾ? ಇದು ತಿಳಿಯಂಗಿಲ್ಲ. ವಯಸ್ಸಿಗೆ ಬಂದು ಹೆಣ್ಣು ಮಕ್ಕಳನ್ನ ಮನೆಯಾಗ ಇಟ್ಕೊಂಡ್ರೆ ದೊಡ್ಡೊಳಗೆ ಕೆಂಡ ಮಾಡಿಕೊಂಡಂತೆ ಅವಳಿಗೆ ಏನ್ ಮಹಾ ವಯಸ್ಸು? ಅವಳಿಗೆ ಇವಾಗ 14 ರೀ. ನಿನಗೆ ಬಂದ್ರೆ ಅದಾಗ ಎಷ್ಟಾಗಿತ್ತು? ನಿನಗೂ ಅಷ್ಟೇ. ನಿನಗೆ ಸಂಸಾರ ನಡೆಸ್ಕೊಟ್ಟಿಲ್ಲ. ಒಂದು ಹೆಣ್ಣು ಕೇವಲ ಮಕ್ಕಳಡೆಯಲು ಮಾತ್ರ ಸೀಮಿತವಲ್ಲ. ಹೆಣ್ಣು ಗಂಡಸಿಗೆ ಎಂದಿಗೂ ಗುಲಾಮಳಲ್ಲ. ಕೇವಲ ಮಕ್ಕಳನ್ನು ನಡೆಯುವುದಷ್ಟೇ ಅಲ್ಲ, ಮಕ್ಕಳನ್ನು ಸಾಕುವುದು ಕೂಡ ತಂದೆ ತಾಯಿಗಳ ಜವಾಬ್ದಾರಿ. ಮಕ್ಕಳು ತಂದೆ ತಾಯಿಗಳಿಗೆ ಎಂದಿಗೂ ಭಾರವಾಗಿ ಕೂರುವುದಿಲ್ಲ. ನಿಮ್ಮ ಮಕ್ಕಳ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಸೃಷ್ಟಿಯ ಮೂಲ ಹೆಣ್ಣು. ಹುಟ್ಟಿನ ಗುಟ್ಟು ಮುಟ್ಟು. ಮುಟ್ಟಿಲ್ಲದಿದ್ದರೆ ನಿಮ್ಮ ಹುಟ್ಟು ಇರಲು ಸಾಧ್ಯವೇ? ಹೆಣ್ಣನ್ನು ಅವಮಾನಿಸದಿರಿ, ಮುಟ್ಟನ್ನು ಅವಮಾನಿಸದಿರಿ, ಹೆಣ್ಣನ್ನು ಗೌರವಿಸಿ. ಯಾವುದೇ ಒಂದು ಗಂಡು ಮಗುವಿಗೆ 21 ವರ್ಷದ ಒಳಗೆ, ಹೆಣ್ಣು ಮಗುವಿಗೆ 18 ವರ್ಷದ ಒಳಗೆ ವಿವಾಹ ಮಾಡಲು ನಿಶ್ಚಯಿಸಿದರೆ ಮತ್ತು ವಿವಾಹ ಮಾಡಲು ಮುಂದಾದರೆ ಅಂತವರಿಗೆ ನಮ್ಮ ಕಾನೂನಿನ ಪ್ರಕಾರ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಎಚ್ಚರ, ಎಚ್ಚರ. ಕಾರ್ಯಕ್ರಮದಲ್ಲಿ ಹಿರಿಯೂರು ಉಪವಿಭಾಗದ ಡಿವೈಎಸ್ಪಿ ಶಿವಕುಮಾರ್, ಹೊಸದುರ್ಗ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕ ಕೆಟಿ ರಮೇಶ್, ಆರಕ್ಷಕ ಉಪನಿರೀಕ್ಷಕರು ಶ್ರೀಶೈಲ್ ಹಾಗೂ ಮಹೇಶ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು.